ಕಾಂಗ್ರೆಸ್ ಪಕ್ಷದ ಇತಿಹಾಸ, ಕಾಂಗ್ರೆಸ್ ಪಕ್ಷದ ಶಿಸ್ತು, ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಬಂದಿರತಕ್ಕಂಥವ್ರು, ಹಲವಾರು ಸಂಘಟನೆಗಳಲ್ಲಿ ಕೆಲಸ ಮಾಡಿರೋರು, ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತೆ ಅದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈಗ ಇಲ್ಲ ಸಚಿವ ಸ್ಥಾನ ಸಚಿವರಾಗಕ್ಕೆ ಭಾಳ ಜನ ಇದ್ದಾರೆ, ಪಕ್ಷದ ಅಧ್ಯಕ್ಷರಾಗಕ್ಕೆ ಭಾಳ ಕಮ್ಮಿ ಜನ ಇದ್ದಾರೆ. ಎಲ್ಲಿ ಕಾಂಪಿಟೇಷನ್ ಕಮ್ಮಿ ಇರುತ್ತೆ ಅಲ್ಲಿರ್ಬೇಕು. ಪಕ್ಷ ಬಹಳ ಮುಖ್ಯ ಅಷ್ಟೇ. ಅಧ್ಯಕ್ಷರಾಗ್ತೀರಾ ಅಂತ ಪಕ್ಷ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದು. ಸರ್ ನಿಮ್ಮ ಇಚ್ಛೆ ಏನು ಸರ್? ನಿಮ್ಮ ಇಚ್ಛೆ ಇವತ್ತ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ರಾಜ್ಯದ ಜನತೆಯ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನನಗೆ ವಿಶ್ವಾಸ ಇದೆ, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಮ್ಮ ಪಕ್ಷ ಏನು ಸಿದ್ಧಾಂತವನ್ನು ನಂಬಿದೆ ಅದರ ಮುಖಾಂತರ ಈ ರಾಜ್ಯವನ್ನು ಒಳ್ಳೆಯ ಆಡಳಿತವನ್ನು ಮಾಡುವಂಥ ವಿಚಾರವಂತರು, ಸಂಘಟನಾ ಚತುರರು ಮತ್ತು ರಾಜ್ಯಕ್ಕೆ ಬಡವರ ಬಗ್ಗೆ ಚಿಂತನೆ ಮಾಡುವಂಥವರು ಇವತ್ತು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ಸ್ವೀಕಾರ. ಅವರಿಗೆ ಮತ್ತೊಮ್ಮೆ ನನ್ನ ಮತ್ತು ನನ್ನ ಕ್ಷೇತ್ರದ, ನನ್ನ ಜಿಲ್ಲೆಯ, ನನ್ನ ರಾಜ್ಯದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕೈ ತಪ್ಪಿದೆ, ತಪ್ಪಿದ ಮೇಲೆ ಮತ್ತೊಂದು ಸದ್ಯ ಇದೆ ಕಾಂಗ್ರೆಸ್ ಪಕ್ಷ. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇವಾಗ ಒಂದು ಹೊಸ ಸಮಯ, ಒಂದು ಹೊಸ ಕಾಲ, ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಐ ನೋ ಇಟ್ಸ್ ಗೋಯಿಂಗ್ ಟು ಬಿ ಅ ಫಿನಾಮಿನಲ್ ಗವರ್ಮೆಂಟ್. ತುಂಬ ಖುಷಿ ಆಯಿತು. ತುಂಬ ಅವರು ಐ ಥಿಂಕ್ ಇನ್ನು ಬರ್ತಾ ದಿನದಲ್ಲಿ ಸಾಕಷ್ಟು ಅನೌನ್ಸ್ಮೆಂಟ್ಸು, ಸಾಕಷ್ಟು ಸ್ಕೀಮ್ಸು, ಸಾಕಷ್ಟು ಒಳ್ಳೆ ಒಳ್ಳೆ ವಿಷಯಗಳನ್ನ ಅವ್ರ ಬಾಯಿಂದ ಹೇಳ್ತಾರೆ. ಸೊ ಐ ಆಮ್ ಶ್ಯೂರ್ ದಟ್ ಒಂದು ರೆಸ್ಪಾನ್ಸಿಬಲ್ ಗವರ್ಮೆಂಟ್ನ ಫಾರ್ಮ್ ಮಾಡ್ತಾರೆ. ಹೆಣ್ಮಕ್ಳ ಪರವಾಗಿ ಸಾಕಷ್ಟು ಸ್ಕೀಮ್ಸ್ ಎಲ್ಲ ಅನೌನ್ಸ್ ಮಾಡಬೇಕು ಅಂತ ಇದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಯೂತ್ ಪರವಾಗಿ ಆ್ಯಂಡ್ ದ ಸಿಟಿ ಪರವಾಗಿ ಐ ಥಿಂಕ್ ಜನರಲಿ ತುಂಬಾ ಚೆನ್ನಾಗಿರುತ್ತೆ. ಅದು ಥ್ಯಾಂಕ್ ಯು. ಸಾರಿಗೆ ಇಲಾಖೆ ನಿಭಾಯಿಸಿದ್ರಿ. ಎಲ್ಲ ಇಲಾಖೆಗಳು ಹಿಂದೆ ವಿದ್ಯಾ ಇಲಾಖೆನಲ್ಲೂ ಇದ್ದೆ, ಹೋಮ್ ಇದ್ದೆ, ಬೆಂಗಳೂರು ಡೆವಲಪ್ಮೆಂಟ್ ಇದ್ದೆ, ಆಮೇಲೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಇದ್ದೆ. ಅದಕ್ಕೂ ಮುಂಚೆ ಸ್ಟೇಟ್ ಮಿನಿಸ್ಟರ್ ಆಗಿದ್ದೆ. ಇಂಡಸ್ಟ್ರೀಸು ಮತ್ತು APMC ಹಣಕಾಸು ರಾಜ್ಯ ಸಚಿವನು ಎಲ್ಲ ಆಗಿದ್ದೆ. ಮುಜರಾಯಿ ಆಗಿದ್ದೆ, ಟ್ರಾನ್ಸ್ಪೋರ್ಟು ಆಗಿದ್ದೆ. ಹಾಂ, ಈಗ ನಾನು ಈ ಮಂತ್ರಿ ಆಗೋದಕ್ಕೂ ಲಾಬಿ ಮಾಡಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು ಅಲ್ವಾ. ಪೋರ್ಟ್ಫೋಲಿಯೋಗೂ ಲಾಬಿ ಮಾಡೋಕ್ಕೆ ಹೋಗಲ್ಲ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಆದರೆ ನನ್ನ ಸೀನಿಯಾರಿಟಿಗೆ ತಕ್ಕನ ಯಾವುದನ್ನ ಕೊಡಲಿ ಅಂತ ಅಷ್ಟೇ, ಕೊಡಿ ಅಂತ ಕೇಳೋಕ್ಕೂ ಹೋಗಲ್ಲ. ನೀವು ಬೆಂಗಳೂರು ಉಸ್ತುವಾರಿ ಕೇಳಿದ್ರಿ ಅಂತ? ಇಲ್ಲ, ನಾನು ಯಾರಲ್ಲೂ ಕೇಳಿಲ್ಲ. ಹೌದು, ಅದು ಹೋದ್ಸಲಿ ಅದು ನಾನು 8 ಸಲ ಗೆದ್ದಿದ್ರು ಕೂಡ ಹಿಂದೆ ಲಾಸ್ಟ್ ಟೈಮು ಟ್ರಾನ್ಸ್ಪೋರ್ಟೇ ಮತ್ತೆ ಅದನ್ನು ಮೊದಲು ಮಾಡಿದ್ನಲ್ಲ 4 ವರ್ಷ 4 ತಿಂಗಳು. ಅದರಿಂದ ಮತ್ತೆ ಅದನ್ನೇ ಕೊಟ್ಟರು ಅಂತ ಬೇಸರ ಆಗಿತ್ತು ಅಷ್ಟೇ. ಈಗ ಅವಕಾಶ ಇದೆಯಲ್ಲ, ನೋಡೋಣ ಏನು ಮಾಡ್ತಾರೆ. ನೀವು ಇಷ್ಟು ಖಾತೆ ನಿರ್ವಹಣೆ ಮಾಡಿದ್ದೀರಿ ಸರ್, ಅದರಲ್ಲಿ ಸಂತೃಪ್ತಿ ಕೊಟ್ಟಂಥ ಖಾತೆ ಯಾವುದು ಸರ್? ಎಲ್ಲ ಇಲಾಖೆನಲ್ಲೂ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅನ್ನೋ ಸಂತೃಪ್ತಿ ನನಗಿದೆ. ಅದು ಸಣ್ಣದಿರಲಿ ದೊಡ್ಡದಿರಲಿ. 93ರಲ್ಲಿ ನಾನು ಮಂತ್ರಿ ಆಗಿದ್ದು ಮೊದಲನೇ ಸಲ, ವೀರಪ್ಪ ಮೊಯ್ಲಿ ಅವರ ಮಂತ್ರಿಮಂಡಲದಲ್ಲಿ, ಆಮೇಲೆ SM ಕೃಷ್ಣ ಅವರ ಮಂತ್ರಿಮಂಡಲದಲ್ಲಿ, ಧರ್ಮಸಿಂಗ್ ಅವರು ಮಂತ್ರಿಮಂಡಲ, ಸಿದ್ದರಾಮಯ್ಯ ಅವ್ರದ್ದು 2 ಸಲ. ಯಾವ್ಯಾವ ಇಲಾಖೆ ಕೊಟ್ಟಿದ್ರೋ ಆ ಎಲ್ಲ ಇಲಾಖೆನಲ್ಲೂ ಕೂಡ ನನಗೆ ಸಮಾಧಾನ ಆಗೋ ರೀತಿ ಕೆಲಸ ಮಾಡಿದ್ದೀನಿ. ಕೆಲವು ಹಿರಿಯರು ಅವಕಾಶ ಮೊದಲು ಪಟ್ಟಿಯಲ್ಲಿ ಸಿಕ್ಕಿಲ್ಲ ಅಂತ ಸ್ವಲ್ಪ ಬೇಸರ ಹೊಂದಿದ್ದಾರೆ. HK ಪಾಟೀಲ್, ಲಾಡು, ದಿನೇಶ್ ಗುಂಡೂರಾವ್ ದೊಡ್ಡವರನ್ನ ಸ್ವಲ್ಪ ಏನು ಬ್ಯಾಲೆನ್ಸ್ ಆಗುತ್ತಾ ನೆಕ್ಸ್ಟ್ ಇದರಲ್ಲಿ? ಸಹಜವಾಗಿ ಬೇಸರ ಆಗಿರುತ್ತೆ. ಆದರೆ ಇನ್ನು ಮುಂದಕ್ಕೆ ಇನ್ನೂ 20 ಸ್ಥಾನ ಇದೆಯಲ್ಲ, ಅದನ್ನು ನೋಡಿಕೊಂಡು ಹೊಸಬರು ಹಳಬರು ಎಲ್ಲ ನೋಡಿಕೊಂಡು ಹೈಕಮಾಂಡು, ನಮ್ಮ ಮುಖ್ಯಮಂತ್ರಿಗಳು, ಮಾಜಿ ಹಾಲಿ ಅವರೆಲ್ಲ ತೀರ್ಮಾನ ತಗೊಳ್ತಾರೆ. ಮತಾವಧಿಯಲ್ಲಿ ಹಿರಿಯರಿಗೆ, 2ನೇ ಅವಧಿಗೆ ಕಿರಿಯರಿಗೆ 45 ವರ್ಷದ ಒಳಗಡೆ ಅಂತ ಇದೆಯಲ್ಲ ಸರ್, ಅದಕ್ಕೆ ಯಾವುದಕ್ಕೆ 2ನೇ ಅವಧಿಗೆ 45 ವರ್ಷದ ಒಳಗಿನವ್ರನ್ನ ತೊಗೊತೀವಿ ಅಂತ, ಅಂದರೆ ಯುವಕರನ್ನ ತೊಗೊತೀವಿ ಅನ್ನೋದು ಇದೆಯಲ್ಲ ಸರ್?
ಯುವಕರಿಗೂ ಅವಕಾಶ ಕೊಡಬೇಕು. ನಾವೆಲ್ಲ ಫಸ್ಟ್ ಟೈಮ್ ಮಿನಿಸ್ಟರ್ ಆದಾಗ ನಮಗೆಲ್ಲ 40 ಒಳಗೆ ಇದ್ವಿ ನಾವೆಲ್ಲ. ಮುಗಿತಾ? ಮೇಡಮ್, ಇವತ್ತು ಡಿ ಕೆ ಶಿ ಅವರು ಸಿಎಂ ಆಗಿ ಪ್ರಮಾಣ ವಚನ ಮಾಡಿದ್ದಾರೆ. ಏನು ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಆಫ್ಟರ್ ಸೋ ಮಚ್ ದೇ ಆರ್ ಸ್ಟ್ರಗಲಿಂಗ್ ಓಕೆ, ಏನು ನಿರೀಕ್ಷೆ ಮಾಡ್ತೀರಿ? ಲೆಟ್ ಹಿಮ್ ಡು ಆಲ್ ದ ಬೆಸ್ಟ್ ಟು ದ ಪೀಪಲ್ ಆಫ್ ಕರ್ನಾಟಕ. ಓಕೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದರೆ ರಾಜ್ಯ ಜನರಿಗೋಸ್ಕರ ಏನು ಕೆಲಸ ಮಾಡಬೇಕು ಅಂತ ಹೇಳಿ? ಹ್ಯಾಸ್ ಟು ಡು ಆಲ್ ದ ಟೈಮ್. ಮೇಡಮ್, ಇವತ್ತು ಡಿ ಕೆ ಶಿ ಅವರು ಸಿಎಂ ಆಗಿ ಪ್ರಮಾಣ ವಚನ ಮಾಡಿದ್ದಾರೆ. ಏನು ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಆಫ್ಟರ್ ಸೋ ಮಚ್ ದೇ ಆರ್ ಸ್ಟ್ರಗಲಿಂಗ್ ಓಕೆ, ಏನು ನಿರೀಕ್ಷೆ ಮಾಡ್ತೀರಿ? ಲೆಟ್ ಹಿಮ್ ಡು ಆಲ್ ದ ಬೆಸ್ಟ್ ಟು ದ ಪೀಪಲ್ ಆಫ್ ಕರ್ನಾಟಕ. ಓಕೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದರೆ ರಾಜ್ಯ ಜನರಿಗೋಸ್ಕರ ಏನು ಕೆಲಸ ಮಾಡಬೇಕು ಅಂತ ಹೇಳಿ? ಹ್ಯಾಸ್ ಟು ಡು ಆಲ್ ದ ಟೈಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.